ಹಾಯ್, ನನ್ನ ಹೆಸರು ಅಕ್ಷತಾ. ನಾನಿರೋದು ಹುಬ್ಳಿ ಒಳಗೆ. ಸೊ ನಿಮ್ಗೆ ಯಾರಿಗಾರ ರೈಸ್ ಜೊತೆ ಇಲ್ಲ ಚಪಾತಿ ಜೊತೆ ಪಲ್ಯ ಇಲ್ಲಪ್ಪ ಸಾಂಬಾರು ಮಾಡ್ಬೇಕು ಅಂತ ಹೇಳಿ ಟೆನ್ಷನ್ ಏನಾದರೂ ಇತ್ತಂದ್ರೆ ಪ್ಲೀಸ್ ಅದೆಲ್ಲ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮೊಸರಿಂದನೂ ಪಲ್ಯ ಮಾಡ್ಬೋದು. ಸೊ ಇದು ಇನ್ಸ್ಟಾಗ್ರಾಮ್ ರೆಸಿಪಿ. ಒಂದ್ಸರಿ ನಾನು ಟ್ರೈ ಮಾಡಿದ್ದೆ, ಬಟ್ ಇವತ್ತು ಅದು ಟ್ರೈ ಮಾಡತ್ತೀನಿ. ಅದು ಚಲೋ ಆಗಿತ್ತು ಅಂತ ಹೇಳಿ ಇವತ್ತು ಮಾಡತ್ತೀನಿ. ಸೊ ಅದನ್ನು ನೀವು ಟ್ರೈ ಮಾಡ್ಕೋಬೋದು. ಅದಕ್ಕೇನು ಜಾಸ್ತಿ ತರಕಾರಿ ಏನು ಬೇಕಾಗಿಲ್ಲ. ಸೊ ಈರುಳ್ಳಿ, ಮೊಸರು, ಮನೆಯಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅದನ್ನು ಹಾಕಿ ಮಾಡ್ಬೋದು. ಸೊ ನಾನು ಹೇಳ್ತೀನಿ ಏನು ಮಾಡ್ಬೇಕಂತೇಳಿ. ಮೊಸರು ತೊಗೋಬೇಕು. ನಾನು ಆಲ್ರೆಡಿ ಕಲಿಸ್ಕೊಂಡು ಇಟ್ಕೊಂಡೀನಿ. ಮೊಸರು ತೊಗೋಬೇಕು. ಅದ್ರೊಳಗೆ ಉಪ್ಪು, ಖಾರ, ಅರಿಶಿನ, ಗರಂ ಮಸಾಲ, ಧನಿಯಾ ಮಸಾಲ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈರುಳ್ಳಿನ ಕಟ್ ಮಾಡಿಕೊಂಡು ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಒಳಗೆ ಕಟ್ ಮಾಡ್ಕೋಬೇಕು ಈರುಳ್ಳಿ. ಅದನ್ನು ಕಟ್ ಮಾಡ್ಕೊಂಡು ಮಿಕ್ಸ್ ಮಾಡಿ ನಿಮಗೆ ಬೇಕಂದ್ರೆ ಕ್ಯಾಪ್ಸಿಕಮ್ಮು ಹಾಕ್ಕೋಬೋದು. ಸೊ ಈ ಥರ ಮಾಡ್ಕೊಂಡು ಇಟ್ಕೋಬೇಕು. ಈಗ ಆಯಿಲ್ ಬಿಸಿ ಆಗೈತಿ. ಸೊ ಅದ್ರೊಳಗೆ ನಾನು ಜೀರಿಗೆ ಹಾಕತ್ತೀನಿ, ಮೆಣಸಿನ್ಕಾಯಿ ಹಾಕೋಣ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ಕಲಿಸ್ಕೊಂಡಿರೋ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದೀಗ ಆಗೈತಿ. ಇದನ್ನ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ಸಿಂಪಲ್ ಆಗಿ ನಾವು ಒಂದು ಪಲ್ಯನ ಮಾಡ್ಕೋಬೋದು. ಸೊ ನಮ್ಮ ಮನೆಯೊಳಗಂತೂ ಭಾಳ ಇಷ್ಟಪಟ್ಟು ತಿಂತಾರೆ ಚಪಾತಿ ಜೊತೆ, ರೈಸ್ ಜೊತೆ. ಆ್ಯಂಡ್ ನೀವು ಮಾಡ್ಕೊಂಡು ತಿನ್ನಿರಿ. ಥ್ಯಾಂಕ್ ಯು, ಬಾಯ್.